ನಾಡಿನೆಲ್ಲೆಡೆ ಸಂಕ್ರಾಂತಿ ಹಬ್ಬದ ಸಂಭ್ರಮ ಜೋರಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಂಕ್ರಾಂತಿ ಹಬ್ಬವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ನಗರದ ಇತಿಹಾಸ ಪ್ರಸಿದ್ಧ ನಾಗಸಂದ್ರದ ತಿಪ್ಪೇನಹಳ್ಳಿ ಗ್ರಾಮದ ಕಾಟುಮರಾಯ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಈಶ್ವರನ ಪ್ರತಿರೂಪವಾದ ಕಾಟುಮರಾಯ ದೇವರ ದರ್ಶನ ಪಡೆದು ಭಕ್ತರು ಪುನೀತರಾದರು. ಸಂಜೆ ರಾಸುಗಳಿಗೆ ವಿಶೇಷವಾಗಿ ಅಲಂಕರಿಸಿ ಪೂಜೆ ಸಲ್ಲಿಸಿ ಕಿಚ್ಚು ಹಾಯಿಸುವ ಮೂಲಕ ಸಂಕ್ರಾಂತಿಯನ್ನ ಆಚರಿಸಲಾಯಿತು. ಬೆಳಗ್ಗೆಯಿಂದ ಪೂಜೆಯನ್ನು ಮಾಡಿ ಮತ್ತೆ ಕಡಲೆಕಾಯಿ, ಅವರೆಕಾಯಿ, ಕಬ್ಬು ಎಲ್ಲ ವಿತರಣೆ ಮಾಡಿ ಸಾಯಂಕಾಲ ಎಲ್ಲಾ ಸದಸ್ಯರುಗಳು ಸಹ ಅಕ್ಕಪಕ್ಕ ಬಡಾವಣೆಗಳಲ್ಲಿ ಎಲ್ಲರೂ ಸಹ ಬಂದು ದನ ಕರುಗಳನ್ನ ಮೇಕೆ ಕುರುಗಳನ್ನೆಲ್ಲ ಹೊಡ್ಕೊಂಡ್ಬಂದು ಇಲ್ಲಿ ಪೂಜೆ ಮಾಡಿ ಆ ತೀರ್ಥ ಪ್ರೋಕ್ಷಣೆಯನ್ನು ಮಾಡಿಸಿ ಮತ್ತೆ ಪ್ರಸಾದ ವಿನಿಯೋಗ ಮಾಡಿ ಅಲ್ಲಿ ದನ ಕರುಗಳನ್ನೆಲ್ಲ ಬೆಂಕಿ ಹಾಕಿ ಅದ್ರ ಮೇಲೆ ಬೆಂಕಿ ಹಾಯಿಸ್ತೀವಿ. ನಮ್ಮ ಗ್ರಾಮಕ್ಕೆ ಇದು ಒಂಥರ ಈಶ್ವರನ ಒಂದು ಅನುಗ್ರಹ. ಯಾಕೆಂದರೆ ಕಾಟುಮರಾಯ ಪ್ರತಿ ವರ್ಷದಂತೆ ಬೆಳಗ್ಗೆ ಇಲ್ಲಿ ಪೂಜೆ ಮಾಡಿ ಎಳ್ಳು ಬೆಲ್ಲನ ಎಲ್ಲ ಹಂಚಿ ಮತ್ತು ಪ್ರತಿಯೊಬ್ಬರಿಗೂ ಇಲ್ಲೇನೊಂದು 5,000 ಸಾವಿರ ಜನ 10,000 ಜನ ತನಕನೂ ಕಬ್ಬು, ಗೆಣಸು, ಅವರೆಕಾಯಿ, ಕಡಲೆಕಾಯಿ ಎಲ್ಲ ಬೇಯಿಸಿ ಅದನ್ನೆಲ್ಲ ಪ್ರಸಾದದ ರೀತಿಯಲ್ಲಿ ಪೊಂಗಲ್ನ ಮಾಡಿ ಕೊಡ್ತೀವಿ. ಪ್ರತಿ ವರ್ಷದಂತೆ ಎಲ್ಲರ ಸಹಕಾರದಿಂದ ಭಾಳ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ತಿಪ್ಪೇನಹಳ್ಳಿ, ತಿರುಮಲಾಪುರ ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲನೂ ಬರ್ತಾರೆ ಇಲ್ಲಿಗೆ. ಇದು ಭಾಳ ಒಂದು ವಿಶೇಷವಾದಂಥ ಐತಿಹಾಸಿಕವಾದಂಥ